ಮೊದಲನೇದಾಗಿ ಇಂದಿರಾ ಕ್ಯಾಂಟೀನು ಪ್ರತಿ ತಾಲೂಕು ಒಂದು ಇದ್ದೇ ಇರುತ್ತೆ. ಮಾಗಡಿನಲ್ಲಿ ಇತ್ತು, ಈಗ ಬಿಡದಿನಲ್ಲಿ ಇವತ್ತು ಒಂದು ಹೊಸ ಇಂದಿರಾ ಕ್ಯಾಂಟೀನು ಪ್ರಾರಂಭ ಆಗಿದೆ. ಇಂದಿರಾ ಗಾಂಧಿಯವರು ಸುಮಾರು ಒಂದು 15 ವರ್ಷಗಳ ಕಾಲ ಪ್ರಧಾನಮಂತ್ರಿ ಆಗಿದ್ದಂಥವರು. ಈ ದೇಶದಲ್ಲಿ ಬಡವರ ಪರ ಕ್ರಾಂತಿಯನ್ನು ಮಾಡಿದಂಥವ್ರು. 20 ಅಂಶದ ಕಾರ್ಯಕ್ರಮಗಳ ಪ್ರಕಾರ ರಾಜ್ಯದ ಅನಾರೋಗ್ಯ ಮಾಡಿದ್ದಿರ್ಬೋದು, ಉಳುವವನಿಗೆ ಭೂಮಿ ಮತ್ತು ಮನೆ ಇದ್ದವ್ರ ಮನೆ, ಬಡವರ ಪರ ಪ್ರಥಮವಾಗಿ ಕಾರ್ಯಕ್ರಮಗಳನ್ನು ಕೊಟ್ಟಂಥ ದಿಟ್ಟ ಮಹಿಳೆ. ಮತ್ತು ನಾವು ಯಾವುದೇ ದೇಶಕ್ಕೆ ಹೋಗಲಿ, ಬೇರೆ ಬೇರೆ ದೇಶಗಳಿಗೆ ಹೋದಾಗ ನೀವು ಯಾವ ದೇಶದವರು ಅಂತ ನಮ್ಮನ್ನು ಕೇಳಿದರೆ ನಾವು ಭಾರತ ಅಂತ ಹೇಳಿದಾಗ ಅವರಿಗೆ ಮಹಾತ್ಮ ಗಾಂಧಿಯವರ ಹೆಸರು ಮೊದಲು ಬರ್ತಿತ್ತು, ಆಮೇಲೆ ಇಂದಿರಾ ಗಾಂಧಿಯವರು ಇಂಡಿಯಾದವರು ಅಂತ ಹೇಳೋರು. ಎರಡು ಹೆಸರು ಪ್ರಪಂಚದ ಎಲ್ಲ ಭಾಗದಲ್ಲೂ ಕೂಡ ಗೊತ್ತಿತ್ತು. ಉಕ್ಕಿನ ಮಹಿಳೆ ಅಂತ ಹೇಳ್ಬೋದು ಇಂದಿರಾ ಗಾಂಧಿಯವರು ಅಂತ. ಮತ್ತು ಪಾಕಿಸ್ತಾನವನ್ನು 2 ಭಾಗವನ್ನು ಮಾಡಿದಂಥವರು. ಮತ್ತು ಅವರ ಹೆಸರಲ್ಲಿ ಇವತ್ತು ಇಂದಿರಾ ಕ್ಯಾಂಟೀನ್ ರಾಜ್ಯದ ಎಲ್ಲ ಭಾಗದಲ್ಲೂ ಇದೆ. ನಮ್ಮ ಬಾಲಕೃಷ್ಣ ಅವರು, ರವಿ ಅವರು ಎಲ್ಲ ಸೇರಿ ಉದ್ಘಾಟನೆ ಮಾಡಿದ್ದೀವಿ. ಶುಚಿತ್ವ ಎಲ್ಲ ಕಾಪಾಡಿಕೊಳ್ಳಿ ಅಂತ ಹೇಳಿದ್ದೀವಿ. ಮತ್ತು ಒಂದು ಸಾರ್ವಜನಿಕರಿಗೆ ಶೌಚಾಲಯ CSR ಫಂಡಲ್ಲಿ ಒಂದು ಆಗಿದೆ. ಮತ್ತು ಈ ಬಸ್ ಸ್ಟ್ಯಾಂಡ್ಗೆ ಸುಮಾರು ಒಂದು 15 ಲಕ್ಷ ರೂಪಾಯಿ ಖರ್ಚು ಮಾಡಿ CSR ಫಂಡಲ್ಲಿ ನಮ್ಮ ನಟರಾಜ್ ಅವರು, ಬಾಲಕೃಷ್ಣ ಅವರು ಸ್ವಲ್ಪ ಎಲ್ಲ ಪೇಂಟಿಂಗು, ಟಾಯ್ಲೆಟ್ಸು ರೆನಿವೇಷನ್ನು ಮತ್ತು ಕುಡಿಯೋ ನೀರಿದ್ದು ಎಲ್ಲ ಕೂಡ ಮಾಡಿಕೊಡ್ತಾರೆ. ಇನ್ನೂ 1-2 ಪ್ರೋಗ್ರಾಮ್ ಇದೆ. ಉಸ್ತುವಾರಿ ಜಿಲ್ಲೆಗಳಲ್ಲಿ ಸರ್ ರಾಮನಗರ, ಬಿಡದಿ ಆಗಿರ್ಬೋದು, KSRTC ಬಸ್ ನಿಲ್ದಾಣಗಳಿಲ್ಲ. 40 ಕಿಲೋಮೀಟ್ರ್ವರೆಗೂ ಅನುಮೋದನೆ ಆಗಿದೆ ಈ BMTC. ಈಗ ನಾನು ಫಸ್ಟು ಮುಂದಿನ ವಾರ ಇಲ್ಲೇ ರಾಮನಗರದಿಂದನೇ ಪ್ರಾರಂಭ ಮಾಡ್ತೀನಿ. ರಾಮನಗರ ಕಾರ್ಪೊರೇಷನ್ ಲಿಮಿಟಿಂದ 40 ಕಿಲೋಮೀಟ್ರ್ವರೆಗೂ BMTC ಬಸ್ಸಸ್ ಓಡಾಡ್ಬೋದು. ನಾನು ಮತ್ತು ನಮ್ಮ MD ಅವರಿಗೆ ಇಬ್ಬರು ಮಾತಾಡ್ಕೊಂಡಿದ್ವಿ. ಮುಕ್ಕಾಲು ಭಾಗ ಮುಂದಿನ ವಾರ ನಾವು ಕಾರ್ಯಕ್ರಮ ರಾಮನಗರದಿಂದನೇ ಪ್ರಾರಂಭ ಮಾಡ್ತೀವಿ. ಆಗ ಬೆಂಗಳೂರು ಸುತ್ತಲೂ ಇರ್ತಕ್ಕಂಥ ಎಲ್ಲ ಕಡೆ ಕೂಡ BMTC ಬಸ್ಸುಗಳು ಬರುತ್ತೆ. ಮತ್ತು ಡಿಪೋ ಅಂತ ಕೇಳ್ತಾಯಿದ್ರು ಭಾಳ ದಿವಸದಿಂದ ನಮ್ಮ ಕುದೂರಲ್ಲಿ, ಅದು ಅನುಮೋದನೆ ಆಗಿದೆ. ನಾಳೆಯಿಂದ KSRTC ನೌಕರರು ಮುಷ್ಕರ ನಮ್ಮ MD ಅವ್ರಿಗೆ ಹೇಳಿದ್ದೀನಿ, ಅವ್ರ ಜೊತೆ ಮಾತಾಡೋಕ್ಕೆ ಪ್ರಯತ್ನ ಆಗುತ್ತೆ. ಹೇಗೆ ಸರ್ ಹೇಳ್ತೀನಿ. ಕೆಲವೊಂದಿಷ್ಟು ಬೇಡಿಕೆಗಳನ್ನ ಇಟ್ಟಿದ್ದಾರೆ, ಮಳೆ ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ ಸರ್. ನಮ್ಮ MD ಅಕ್ರಮ್ ಅವರು ಇದ್ದಾರಲ್ಲ, ಅವ್ರ ಜೊತೆ ಯೂನಿಯನ್ ಜೊತೆ ಮಾತಾಡೋಕ್ಕೆ ಆ ಥರದ್ದೇನು ಆಗಲ್ಲ ಅಂದ್ಕೊಂಡು. ಪ್ರತಿಭಟನೆ ನಡೆಯೋದಿಲ್ಲ. ಪ್ರತಿಭಟನೆ ಅಂದರೆ ಅವರು ಬಸ್ ನಿಲ್ಲಿಸ್ತೀವಿ ಅಂತ ಹೇಳ್ತಿಲ್ಲ. ಸರ್ಕಾರದ ಗಮನ ಸೆಳೆಯೋದಕ್ಕೆ ಒಂದು ಬೆಂಗಳೂರು ಚಲೋ ಅಂತ ಮಾಡ್ತಾ ಇದ್ದಾರೆ. ಬಸ್ನಲ್ಲಿ ಸಾಗಣೆ ಮಾಡೋಕ್ಕೆ ಅಂದರೆ ಯಾವತ್ತು ಈಗ ಒಂದು ನಿಮಿಷ BJPಯವರಿಗೆ ಮಾನ ಮರ್ಯಾದೆ ಇಲ್ಲ. 21ರಲ್ಲಿ ಅವರು ಲಗ್ಗೇಜ್ ಬೆಲೆ ಜಾಸ್ತಿ ಮಾಡಿರಲಿಲ್ವಾ? 21ರಲ್ಲಿ ಇದೇ ಲಗ್ಗೇಜ್ಗೆ BJPಯವರು ಅವ್ರದ್ದೇ ಸರ್ಕಾರ ಇದ್ದಾಗ, ಅವ್ರದ್ದೇ ಮಂತ್ರಿಗಳೇ ಇದ್ದಾಗ ಲಗ್ಗೇಜ್ ಬೆಲೆ ಜಾಸ್ತಿ ಮಾಡಿರಲಿಲ್ವಾ? ಯಾವತ್ತು ಟಿಕೆಟ್ ದರ ಜಾಸ್ತಿ ಆಗುತ್ತೆ, ಲಗ್ಗೇಜ್ ಆಟೋಮೆಟಿಕ್ ಆಗುತ್ತೆ. ಇದು ಸ್ವಲ್ಪ ತಡ ಆಯ್ತು ಅಷ್ಟೇ. BJPಯವರಿಗೆ ಮಾನ ಮರ್ಯಾದೆ ಇಲ್ಲ ಅಂತ ಅದಕ್ಕೆ ಹೇಳೋದು ನಾನು. ಹಿಂದೆ ಅವ್ರ ಕಾಲದಲ್ಲಿ ಮಾಡಿರಲ್ವಂತ. ಅವರು ಸುಮ್ಮನೆ ಟ್ವೀಟ್ ಮಾಡ್ತಾರೆ, ಸೋಷಿಯಲ್ ಮೀಡಿಯಲ್ಲಿ ಹಾಕ್ತಾರೆ. ಅವರು ಸ್ವಲ್ಪ ಚರಿತ್ರೆ ನೋಡಲಿ. ಟಿಕೆಟ್ ದರ ಏರಿಸೋದಕ್ಕೂ ವಿರೋಧ ಮಾಡಿದ್ರು. ಅಶೋಕ್ ಅವರು 47% ಟಿಕೆಟ್ ದರ ಏರಿಕೆ ಮಾಡಿದರು. ವಿಧಾನಸಭೆಯಲ್ಲಿ ಅಂಕಿಅಂಶದ ಮುಖಾಂತರ ಮುಖ್ಯಮಂತ್ರಿಗಳು ಅಶೋಕ್ ಅವ್ರಿಗೆ ಉತ್ತರ ಕೊಟ್ಟರು. ಎಷ್ಟು? 47% ಜಾಸ್ತಿ ಮಾಡಿದರು ಅಶೋಕ್ ಅವರು 5 ವರ್ಷ ಮಿನಿಸ್ಟರ್ ಆಗಿದ್ದಾಗ. ಮೊನ್ನೆ 21ರಲ್ಲಿ ಟಿಕೆಟ್ ದರ ಏರಿಕೆ ಮಾಡಿ, ಟಿಕೆಟ್ ದರದ ಜೊತೆಗೆ ಲಗೇಜು ಜಾಸ್ತಿ ಮಾಡಿದರು BJPಯವರು. ಅವರೇನು ಮಾಡಿರಲಿಲ್ವಾ? ಅದು 30 kgವರೆಗೂ ಫ್ರೀ. 30 kg ಮೇಲಿದ್ದರೆ ದರ ಅಷ್ಟೇ. ಒಂದು ಕೈ ಕೊಟ್ಟು ಒಂದು ಕೈ ಕಿಟ್ಕೊಂತಾರೆ ಅಂತೇಳಿ ಸರ್. ಇನ್ನೇನು BJPಯವ್ರೇನು ಕೈಯಿಂದ ಕೊಡ್ತಾರಾ? ನಾವು ಏನು ಕೈಯಿಂದ ಕೊಡ್ತೀವ? ಜನರ ಹತ್ರ ತೊಗೋಬೇಕು, ಸಾಹುಕಾರರ ಹತ್ರ ತೊಗೋಬೇಕು, ಬಡವ್ರಿಗೆ ಕೊಡಬೇಕು. ಸರ್ ಈಗ ಮಧ್ಯೆ ಸರ್ ಸಚಿವರುಗಳು, ಶಾಸಕರು, MLCಗಳು ಎಲ್ಲ ಫಾರಿನಿಗೆ ಹೋಗಿದ್ದಾರೆ ಸರ್. ಹೋದರೆ ತಪ್ಪೇನಿದೆ? ಅವ್ರ ದುಡ್ಡಲ್ಲಿ ಹೋದರೆ ತಪ್ಪೇನಿದೆ? ಅಲ್ಲ, ಒಂದು ಚರ್ಚೆ ಆಗಿತ್ತು ಸರ್, ಅಂದರೆ ಸರ್ಕಾರ ದುಡ್ಡಲ್ಲೇ ಹೋಗ್ತಾ ಇದ್ದಾರೆ. ಸರ್ಕಾರ ದುಡ್ಡಲ್ಲಿ ಯಾರೂ ಹೋಗ್ತಿಲ್ಲ. ಅವ್ರ ಸ್ವಂತ ದುಡ್ಡಲ್ಲಿ ವಿದೇಶಕ್ಕೆ ಹೋಗಿದ್ದಾರೆ. ಆಮೇಲೆ ದೇಶ ಸುತ್ತು ಕೋಶ ಓದು ಅಂತ ಗಾದೆ ಇದೆ. ಏನು ಹೇಳಿ? ದೇಶ ಸುತ್ತು ಕೋಶ ಓದು
ಅಂತ ಗಾದೆ ಇದೆ. ನಾನು ಕೇಳಿಲ್ಲ, ನಾನು 85 ದೇಶಗಳು ಹೋಗಿದ್ದೀನಿ. ಈಗ 5-6 ವರ್ಷದಿಂದ ಈ ಕರೋನಾ ಬಂದಮೇಲೆ ಹೋಗಿಲ್ಲ. ಅವಕಾಶ ಸಿಕ್ಕಿದ್ರೆ ಇನ್ನೂ ಒಂದು 50 ದೇಶಕ್ಕೆ ಹೋಗ್ತಾ ಇದ್ದೆ ಅಲ್ವಾ. ಪ್ರಪಂಚ ನೋಡಬೇಕು. ಈ ರೀತಿ ಪವರ್ ಶೇರಿಂಗ್ ನಡುವೆ ಸರ್ ಅಲ್ಲ, ಸ್ವಂತ ಖರ್ಚಲ್ಲಿ ನಾನು ಹೇಳಿದ್ದೇನೆ ಗೊತ್ತಾ, ಒಂದು ನಿಮಿಷ. ಈಗ ಸ್ವಂತ ಖರ್ಚಲ್ಲಿ ಅವ್ರ ಸ್ನೇಹಿತರು ಹೋಗ್ತಾರೆ, MLAಗಳೆಲ್ಲೂ ಕಾಮನ್ ಫ್ರೆಂಡ್ಸ್ ಇರ್ತಾರಲ್ಲ, ತಪ್ಪೇನಿದೆ? ನೀವು ಹೋಗಿ ಮಾಧ್ಯಮದವರು ನೀವು ಸುತ್ತಾಕೊಂಡ್ಬನ್ನಿ. ಈ ರೀತಿ ಪವರ್ ಶೇರಿಂಗ್ ವಿಚಾರ ಚರ್ಚೆ ಸಂದರ್ಭದಲ್ಲಿ 11 ಜನ ಹೋಗುವಂತದ್ದು ಹೋಗಬಾರ್ದು ಅಂತ ಏನಿದೆ? ಆ ಥರ ಏನೂ ಇಲ್ಲ. ಎಲ್ಲ ಒಂದೇ ಬಣ, ಕಾಂಗ್ರೆಸ್ ಬಣ. ನೀವು ನಮ್ಮನ್ನ ಭಾಗ ಮಾಡ್ತಾ ಇದ್ದೀರಾ. ನೀವು ಮಾಧ್ಯಮದವರು ನಮ್ಮನ್ನು ಬಣ ಮಾಡ್ತಾ ಇದ್ದೀರಾ ಅಷ್ಟೇ. ನಾವೆಲ್ಲ ಒಂದೇ ಬಣ. DK ಶಿವಕುಮಾರ್ ಅವರೇ ಸ್ಪಷ್ಟಪಡಿಸಿದ್ದಾರೆ, ಹೋಗ್ತಿರೋದ್ರ ಬಗ್ಗೆ ನಂಗೆ ಗಮನಕ್ಕೆ ಇಲ್ಲ ಅನ್ನುವಂಥದ್ದು. ಅವ್ರಿಗೆ ಹೋಗಿ ಏನು ಹೇಳ್ಬೇಕಾಗಿಲ್ಲ, CM ಏನು ಹೇಳಿ ಹೋಗ್ಬೇಕಾಗಿಲ್ಲ. ಸ್ವಂತ ಖರ್ಚಲ್ಲೇ ಅವ್ರು ಹೋಗ್ತಾರೆ ವಿದೇಶಕ್ಕೆ. ಆಮೇಲೆ ನೀವು ಮಾಧ್ಯಮದವರು ಹೋಗಿ ನೀವು ನೋಡ್ಕೊಂಬನ್ನಿ. ನೀವು ನೋಡ್ಬೇಕು, ಪ್ರಪಂಚ ನೋಡ್ಬೇಕು, ನೀವು ನೋಡಬೇಕು. ಪ್ರಪಂಚ ನೋಡಿದ್ರೇ ನಾವು ಎಲ್ಲಿದ್ದೀವಿ, ಬೇರೆ ದೇಶದವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ. ಮತ್ತೆ ನಿಮ್ಗೇನಾರು ಇದೆಯಾ ಸರ್? ನೀವು ಹೋಗ್ತಿದ್ದೀರಾ ಸರ್? ನಾನು ಈಗಾಗಲೇ 85 ದೇಶ ನೋಡಿದ್ದೀನಿ. ಅವಕಾಶ ಸಿಕ್ಕಿದ್ರೆ ಇನ್ನೂ ಒಂದು 85 ದೇಶ ನೋಡ್ತೀನಿ. ಅಂದರೆ ನನ್ನ ಸ್ವಂತ ಖರ್ಚಲ್ಲೇ ಹೋಗಿರೋದು. ನಾನು ಯಾವತ್ತೂ ಸರ್ಕಾರಿ ಖರ್ಚಲ್ಲಿ ಹೋಗಿಲ್ಲ. ವೆಂಕಟೇಶ್ ಮೊದಲು ಕಳಿಸ್ಕೊಡ್ತಿದ್ದಾರೆ ಅಧ್ಯಯನಕ್ಕೆ ಅಂತ ಚರ್ಚೆ ಆಗಿತ್ತು ಸರ್. ಹೋದರೆ ಯಾವ ತಪ್ಪು ಇಲ್ಲ. ಅದನ್ನೇ ಮಾಧ್ಯಮಗಳು, ಸಾರ್ವಜನಿಕರು, ಆಮೇಲೆ ಸರ್ಕಾರದ ಖರ್ಚಲ್ಲಿ ಹೋಗಿದ್ರೆ ತಪ್ಪು. ಸ್ವಂತ ಖರ್ಚಲ್ಲಿ ಹೋಗ್ಲಿ ಬಿಡಿ. ಚರ್ಚೆ ಆಗುತ್ತೆ ಅಂದರೆ ಸರ್, ಈ ರೀತಿ CM ಬದಲಾವಣೆ ಚರ್ಚೆ ಅವರು ನೀವು ಮಾಧ್ಯಮದವರಪ್ಪ, ನೀವು ಸುಮ್ಮನೆ ಬೆಂಕಿಗೆ ತುಪ್ಪ ಹಾಕ್ತಾ ಇರ್ತೀರಾ ನೀವು ಮಾಧ್ಯಮದವರು. ಶಾಸಕರುಗಳಿಗೆ ಸ್ಟೇಟ್ಮೆಂಟ್ ಕೊಡ್ತಾ ಇರುವಂಥದ್ದು ಸರ್, ನಾಯಕತ್ವ ಬದಲಾವಣೆ ವಿಚಾರ. ಅದಾದ್ಮೇಲೆ ಮಾತಾಡ್ತಾರೆ. ಹಿರಿಯ ಸಚಿವರಿದ್ದಾರೆ ಮಾದೇವಪ್ಪ ಅವರು. ಆ ರೀತಿ ಎಕ್ಸಾಂಪಲ್ ಕೊಟ್ಟು ಮಾತಾಡೋದು ಸರಿ ಇಲ್ಲ. ಆ ರೀತಿ ಏನೋ ಬಾಲ ಇದನ್ನು ಅಲ್ಲಾಡ್ಸೋಕ್ಕಾಗಲ್ಲ ಅಂತ ಆ ರೀತಿ ಹೇಳಿಕೆ ಕೊಡಬಾರ್ದು. ಅವರು ಬೇರೆ ಏನಾದರೂ ಉದಾಹರಣೆ ಕೊಟ್ಟು ಹೇಳ್ಬೋದಿತ್ತು ಅಲ್ವಾ. ಅದು ಹಿರಿಯ ಸಚಿವರಾಗಿ ಆ ರೀತಿ ಹೇಳಿರ್ತಕ್ಕಂಥದ್ದು ಸರಿ ಇಲ್ಲ. ಇನ್ನೂ ಬೇಕು, 4-5 ತಿಂಗಳು ಬೇಕಾಗುತ್ತೆ. ಈಗ ಕ್ಯಾಬಿನೆಟ್ ಅನುಮೋದನೆ ಆಗಿದೆ, ಆಮೇಲೆ ಇದಾಗುತ್ತೆ, ಯಾವುದು ಟೆಂಡರ್ ಆಗುತ್ತೆ, ಮತ್ತು ಎಲ್ರಿಗೂ ಉಚಿತವಾಗಿ ಕೊಡ್ತಾ ಇದ್ದೀವಲ್ಲ. 3-3.5 ಕೋಟಿ ಸಣ್ಣ ಮಕ್ಕಳು ಬಿಟ್ಟರೆ ಉಳಿದಿರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಕೊಡ್ತೀವಿ. ಹಣ ಜಾಸ್ತಿ ಬೇಕಾಗುತ್ತೆ. ಆದ್ದರಿಂದ ಕ್ಯಾಬಿನೆಟ್ಟಿಗೆ ಮತ್ತೆ ಬರಬೇಕು. ಮತ್ತೆ ಬಂದಾದಮೇಲೆ ಬೇಕು 4-5 ತಿಂಗಳು ಬೇಕು ಪ್ರೊಸೆಸ್ಸು. ಅಲ್ಲಿವರೆಗೂ ಕೂಡ ಆಧಾರ್ ಕಾರ್ಡಲ್ಲಿ ಹೋಗ್ಬೋದು, ಏನೂ ಸಮಸ್ಯೆ ಇಲ್ಲ ಸಾರ್ವಜನಿಕರಿಗೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.